ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಬೃಹತೀಂ ಶಾಶ್ವತೀಂ ಆಶುದೇವಾ. ನಿನ್ನೆ ಒಂದು ಪ್ರಶ್ನೆ ಮಾಡಿದ್ರು ನಮ್ಮ ದಿಲೀಪ್ ಅವರು. ಈ ಪ್ರಾರ್ಥನೆ ಆಗಿದ್ದ ಹೌದು, ಇದೇ ಕಾಲಕ್ಕೆ ದ್ವಾಪರದಲ್ಲಿ ಗೌತಮ ಶಾಪ ಕೊಟ್ಟಿದ್ದು ಹೌದಾ ಅಂತ. ಆ ಪ್ರಶ್ನೆಯ ಉದ್ದೇಶ ಹೀಗಿತ್ತು: ಗೋದಾವರಿ ರಾಮನ ಕಾಲದಲ್ಲಿಯೂ ಇತ್ತು. ರಾಮನ ಕಾಲದಲ್ಲಿ ಗೋದಾವರಿಯ ಬಗೆಗೆ ಬಹಳ ವರ್ಣನೆಗಳು ಬರ್ತದೆ. ರಾಮನಿಗಿಂತ ಹಿಂದೆ ಒಂದು ವೇದವ್ಯಾಸರ ಅವತಾರ ಆಗಿದೆ ಅಂತ ಹೇಳಿದ್ರಿ. ಆವಾಗ ಏನಾದರೂ ವೇದವ್ಯಾಸಾವತಾರ ಆಗಿ ಗೋದಾವರಿ ಗಂಗೆಯ ಕವಲು ಬಂದು ಗೋವನ್ನು ರಕ್ಷಿಸಿದ ಮೇಲೆ ಅದಕ್ಕೆ ಗೋದಾವರಿ ಅಂತನ್ನುವ ಹೆಸರು ಬರಲಿಕ್ಕೆ ಸಾಧ್ಯತೆ ಇದೆ. ಅದು ತಾರ್ಕಿಕವಾಗಿ ಸರಿಯೂ ಹೌದು. ನೀವು ಈಗ ಮೊನ್ನೆ ಅಂದರೆ 5700 ಅಥವಾ 800 ಬೇಡ 6000 ಅಂತ ಇಟ್ಕೊಳ್ಳಿ. 6000 ವರ್ಷಗಳ ಹಿಂದೆ ಗೋದಾವರಿ ನದಿ ಹರಿತಾ ರಾಮಾವತಾರವನ್ನು ಒಂದು ಇಲ್ಲಿಗೆ ಹೇಳ್ತಾ ಇರಬೇಕು. 6000 ವರ್ಷಗಳ ಹಿಂದೆ ರಾಮಾಯಣ ನಡೀತು. ಅದಾಗಿ 1000 ವರ್ಷಗಳ ಒಳಗಡೆ ಮಹಾಭಾರತ ನಡೀತು ಅಂತ ಹೇಳಬೇಕಾಗತ್ತೆ ಅಲ್ವಾ? ಆಕ್ಷೇಪ ಅದು. ಇನ್ನೊಂದು ವೇದವ್ಯಾಸಾವತಾರವನ್ನೇ ಹಿಂದೆ ತೆಗೆದುಕೊಂಡು ಹೋಗಬೇಕು. ಹೇಗೆ ಅಂತ ಈ ಪ್ರಶ್ನೆ ಉಪಸ್ಥಾಪಿತವಾಗಿದೆ. ಪುರಾಣೋಂಕ ಪರ್ಯಾಲೋಚನ್ ಅಂತನ್ನುವ ಒಂದು ಹಿಂದಿ ಪುಸ್ತಕ, ಅದರಲ್ಲಿ ನನ್ನ ನೆನಪಿರೋ ಪ್ರಕಾರ ಮೈಥಿಲಿ ಶರಣಗುಪ್ತ ಈ ಪ್ರಶ್ನೆಯನ್ನು ಮುಂದೆ ಇಟ್ಟಿದ್ದಾರೆ. ಆವಾಗ ಅಂದರೆ ಈ ಪ್ರಶ್ನೆ ನಾನು ಮೊದಲು ನೋಡಿದ್ದು 2008ರಲ್ಲಿ. ನೀವು ಕೇಳುವ ಪ್ರಶ್ನೆ ಮೈಥಿಲಿ ಶರಣಗುಪ್ತರ ಹಿನ್ನೆಲೆಯಲ್ಲಿ ನೋಡಿದ್ದು 2008. ನಿಮಗೆ ಇದೊಂದು ಅನುಕೂಲ ಆಗಬಹುದು. ಸಾರ್ಥವಾಹ ಅಂತ ಇಲ್ಲೆಲ್ಲೋ ಇದೆ ಅದು ಪುಸ್ತಕ, ಸಾರ್ಥವಾಹ ಅಂತ. ಅದರಲ್ಲಿ ಯಾವ ರಸ್ತೆ ಹೇಗೆ ಇತ್ತು, ಯಾವ ಊರಿಂದ ಯಾವ ಊರಿಗೆ ರಸ್ತೆ ಇತ್ತು, ಎಲ್ಲಿಗೆ ಹೋಗಬೇಕಾದ್ರೆ ಯಾವ ದಾರಿಯನ್ನು ಬಳಸಿಕೊಂಡು ಹೋಗ್ತಾ ಇದ್ರು, ಅದು ರಾಮಾಯಣದಲ್ಲಿ ಹೇಗೆ ಹೋಗ್ತಾ ಇದ್ರು, ಮಹಾಭಾರತದಲ್ಲಿ ಯಾವ ದಾರಿಯಿಂದ ಯಾವ ಗುರಿಗೆ ಹೋಗ್ತಾ ಇದ್ರು, ಹೀಗೆಲ್ಲ ವಿಭಾಗಗಳನ್ನು ಮಾಡಿಕೊಂಡಿದ್ದಾರೆ. ಮಾಡಿಕೊಂಡು ನದಿ ಎಲ್ಲೆಲ್ಲಿತ್ತು, ಬಂದರು ಎಲ್ಲೆಲ್ಲಿತ್ತು, ಯಾವುದು ವ್ಯಾಪಾರ ಸ್ಥಾನ ಅಂತ ಹೇಳಿ ಬಹಳ ಸಂಶೋಧನೆ. ಸಾರ್ಥವಾಹ ಅಂತ ಆ ಪುಸ್ತಕದ ಹೆಸರು. ಅವರು ಕೂಡ ಇಲ್ಲ ಗೋದಾವರಿ ಬಹಳ ಹಳೆಯದು ಅಂತ ಅವರ ಫೀಲ್ಡ್ ವರ್ಕೆ, ಅಂದರೆ ಕೇವಲ ಹಿಂಗೆ ಕೂತು ಥಿಯರಿ ಅಲ್ಲ, ಫೀಲ್ಡ್ ವರ್ಕೆ ಮಾಡಿ ಗೋದಾವರಿ ಬಹಳ ಹಳೆಯದ್ದು. ಹಾಗಾದ್ರೆ ಇದೇನಿದು? ಶಾಸ್ತ್ರೀಯವಾಗಿ ಇರುವ ಒಂದು ಪರಿಹಾರ ಇದೆ. ಅದು ಪೂರ್ತಿ ಸರಿ ಅಂತ ನಾನು ಎದೆ ಮುಟ್ಟಿ ಹೇಳೋದಿಲ್ಲ. ಅದನ್ನು ನೋಡಬೇಕಾಗತ್ತೆ, ಪೆಂಡಿಂಗಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸರಸ್ವತಿ ನದಿಗೆ ಯಾಕೆ ಸರಸ್ವತಿ ಅಂತ ಹೆಸರು ಬಂತು ಅಂದರೆ, ವೇದವಾಣಿ ಅಲ್ಲಿರೋರಿಗೆ ಮೂಡಿತು. ಆ ನದಿಯ ದಂಡೆಯಲ್ಲಿ ಇದ್ದವರಿಗೆ ವೇದ ಹೊಳೆಯಿತು. ಇವತ್ತು ಉಪಲಬ್ಧ ಇರುವ ಐತರೇಯ ಸಂಹಿತೆಯ ಬಹುಶಾಖೆ, ಬಹುಮಂತ್ರಗಳು ರೂಪುಗೊಂಡದ್ದು ಅಥವಾ ಆವಿರ್ಭಾವ ಹೊಳಹು ಆಗಿದ್ದು ನದಿಯಲ್ಲಿ ಅಂತ, ಸರಸ್ವತಿ ನದಿಯಲ್ಲಿ. ಅದರಿಂದಾಗಿ ಅದಕ್ಕೆ ಸರಸ್ವತಿ ಅಂತ ಹೆಸರು ಬಂತು. ಆ ನದಿಗೆ ಸರಸ್ವತಿ, ವೇದಾಭಿಮಾನಿನಿಯಾದ ದೇವತೆಯ ಹೆಸರನ್ನೇ ಆ ನದಿಗಿಟ್ರು ಅಂತ ಒಂದು ಮಾತು ಪುರಾಣಗಳಲ್ಲಿಯೂ ಬರ್ತದೆ. ಆ ತರಹ ಗೋದಾವರಿಯೂ ಬರುತ್ತೆ ಬ್ರಾಹ್ಮಣಗಳಲ್ಲೇ ಗೋದಾವರಿ ಬರುತ್ತೆ. ನನಗೆ ರಾಮನ ಕಾಲದಲ್ಲಿ ಇರೋದು ಆಶ್ಚರ್ಯ ಏನೂ ಅಲ್ಲ. ಹಾಗಾದರೆ ಏನು ಇದಕ್ಕೆ?
ಯಾವ ರೀತಿ ಸುಕನ್ಯಾ ಮತ್ತು ಚವನರ ದಾಂಪತ್ಯದಿಂದ ಹೊರಬಂದು ಒಂದು ಯಾಗ ಅಂತ ಮಾಡಿದಾಗ ಸುಕನ್ಯಾ ಹಾಗೂ ಚವನರ ದಾಂಪತ್ಯ ಆಗದೆ ಹೋದರೆ ಅಶ್ವಿದೇವತೆಗಳಿಗೆ ಸೋಮವೇ ಸಿಗ್ತಾ ಇರಲಿಲ್ಲ. ಹಾಗಾದ್ರೆ ಅಲ್ಲಿ ತನಕ ಅಶ್ವಿಭ್ಯಾಂ ಸ್ವಾಹ ಅನ್ನುವ ಮಂತ್ರ ಇರಲಿಲ್ವಾ? 101 ಜನರಿಗೆ ಅಥವಾ 103 ದೇವತೆಗಳಿಗೆ, 101 ಅಂದರೆ ತತ್ವಾಭಿಮಾನಿಗಳನ್ನು ಸೇರಿಸಿ, 103 ಯಾಕೆ ಅಂದರೆ ಪರಶುಕ್ಲತ್ರಯರನ್ನು ಸೇರಿಸಿಕೊಂಡು 103 ದೇವತೆಗಳಿಗೆ ಸೋಮಪಾನದಲ್ಲಿ ಆಹುತಿ ಇರಲಿಲ್ವೇ? ಇತ್ತು. ಹಾಗಾದರೆ ಅಶ್ವಿಭ್ಯಾಂ ಸ್ವಾಹ ಅನ್ನೋದಕ್ಕೆ ಬೇರೆ ಅರ್ಥ ಇತ್ತು. ಈ ದೇವತೆಗಳಿಗೆ ಸಲ್ಲುತ್ತಾ ಇರಲಿಲ್ಲ. ಅಶ್ವಿಭ್ಯಾಮ್ ಅನ್ನುವ ನಾಮ ಇತ್ತು, ಆ ನಾಮದಿಂದ ಇವರು ವಾಚ್ಯರಾಗಿರ್ಲಿಲ್ಲ. ಹೌದಾ? ಇದೊಂದ್ ಕಡೆ ಹೇಳಿದ್ರು ಅಶ್ವಿಭ್ಯಾಮ್ ಸಾಹ ಅನ್ನೋದು ಆ ಮೂಮೆಂಟ್ ಇಂದ ಅವರಿಗೆ ಸಿಗ್ಲಿಕ್ಕೆ ಆ ಮೂಮೆಂಟ್ ಇಂದ ಅದು ಸ್ಪಷ್ಟ. ಅದು ವೇದದ ಚಿಂತನೆಯನ್ನು ಮಾಡುವವರಿಗೆ ಅದು ಸ್ಪಷ್ಟ. ಅದರಿಂದಾಗಿ ಅಶ್ವಿಭ್ಯಾಮ್ ಸ್ವಾಹ ಅನ್ನೋದು ಮೊದಲು ಅವರಿಗೆ ಸಲ್ತಾ ಇರಲಿಲ್ಲ. ಇಬ್ರು ಜೋಡಿ ದೇವತೆಗಳಿಗೆ ಯಾರಿಗೋ ಸಲ್ಲುತ್ತಾ ಇತ್ತು. ಆಮೇಲೆ ಇವ್ರಿಗೆ ಸಲ್ಲಲಿಕ್ಕೆ ಶುರು ಆಯಿತು. ಅದಕ್ಕಾಗಿ ನಮ್ಮ ಗುರುಗಳು ಈ ಒಂದು ವೇದವನ್ನು ಉಲ್ಲೇಖ ಮಾಡುವಾಗ ಅಶ್ವಿನಾ ವಿರಾವತ್ ಅಂತನ್ನುವಾಗ ಯಾಸಿಷ್ಟಂ ವರ್ತಿರಶ್ವಿನಾ ವಿರಾವತ್ ಅನ್ನುವಲ್ಲಿ ಅಶ್ವಿದೇವತೆಗಳು ಅಂದರೆ ಎಲ್ಲ ಜೋಡಿ ದೇವತೆಗಳು ಅಂತ ಅರ್ಥ ಮಾಡಬೇಕು ಅಂತಾರೆ. ಇದೇ ಕಾರಣದಿಂದ ಹೀಗಾಗಿ ಕ್ರಮವಾಗಿ ನಾಮದ ವ್ಯತ್ಯಾಸ, ನಾಮ ವಾಚ್ಯವಾದದ್ದು ಬದಲಾಗ್ತಾ ಹೋಗುತ್ತೆ. ಆ ರೀತಿ ಇಲ್ಲಿಯೂ ಕೂಡ ಸರಸ್ವತಿ ಶಬ್ದ ವಾಚ್ಯವಾದದ್ದರ ಬದಲಾವಣೆ, ಹಾಗೆ ಗೋದಾವರಿ ಅನ್ನುವ ಶಬ್ದದ ವಾಚ್ಯವಾದ ವಸ್ತು ಏನಿದೆ ಅದರ ಬದಲಾವಣೆ ಅಥವಾ ವಸ್ತುವಂತರ, ಎರಡರಲ್ಲಿ ಯಾವುದಾರು ಅಂತ ಹೇಳಬೇಕು. ನಾವಿಲ್ಲಿ ಬದಲಾವಣೆಯನ್ನೇ ಹೇಳೋದು. ಹೀಗಾಗಿ ಆವಾಗಲೂ ಗೋದಾವರಿ ಇತ್ತು, ಈಗಲೂ ಗೋದಾವರಿ ಇತ್ತು ಅನ್ನೋದು ಇದರ ಅಭಿಪ್ರಾಯ. ಇಷ್ಟು ಹಿನ್ನೆಲೆಯನ್ನು ತೆಗೆದುಕೊಂಡು ನಾವು ಮುಂದೆ ಹೋಗೋಣ. ದೇವತೆಗಳೆಲ್ಲ ಪ್ರಾರ್ಥನೆ ಮಾಡೋದು, ಋತೇ ಭವಂತಂ ನ ಹಿತನ್ನಿಹಂತ ತ್ವಮೇಕ ಏವಾಖಿಲ ಶಕ್ತಿ ಪೂರ್ಣಃ ತಥೋ ಭವಂತಂ ಶರಣಂ ಗತಾ ವಯಂ ತಮೋ ನಿಹತ್ಯೈ ನಿಜಬೋಧ ವಿಗ್ರಹಂ. ಭವಂತಂ ಋತೆ, ನಿನ್ನನ್ನು ಹೊರತುಪಡಿಸಿದರೆ, ತನ್ನಿಹಂತ ನ, ಬೇರಾರೂ ಆ ಕಲಿಯನ್ನು ಕೊಲ್ಲಲಾರರು. ಎಲ್ಲ ತರಹದ ಶಕ್ತಿ ಇರೋದು ನಿನಗೊಬ್ಬನಿಗೆ. ತತಃ ಆ ಕಾರಣದಿಂದ ಭವಂತಂ ಶರಣಂ ಗತಾಹ, ನಿನ್ನನ್ನು ಮೊರೆ ಹೊಕ್ಕಿದ್ದೇವೆ. ನೀನು ಸುಲಭವಾಗಿ ತಮೋ ನಿಹತಿ, ಅಜ್ಞಾನವನ್ನು ನಾಶಪಡಿಸಬಲ್ಲೆ. ಕಾರಣ ಏನು ಅಂದರೆ ನಿಜಬೋಧ ವಿಗ್ರಹಂ, ಸ್ವರೂಪಭೂತವಾದ ಪ್ರಜ್ಞೆಯೇ ಮೈಯಾದವನು. ಯಾರಿಗೆ ಪ್ರಜ್ಞೆಯೇ ಆಕಾರವೋ ಅವನಿಗೆ ಅಜ್ಞಾನದಿಂದ ಪರಾಹತಿ ಸಾಧ್ಯ ಇಲ್ಲ. ಬ್ರಹ್ಮದೇವರಿಗೆ ಆಗತ್ತೆ, ಆದರೆ ವರ ಕೊಟ್ಟಿದ್ದಾರೆ, ಒಂದು ರೀತಿ ಕೈ ಕಟ್ಟಿಸ್ಕೊಂಡ ಹಾಗೆ. ರುದ್ರದೇವರಿಗಾಗಲ್ಲ, ಯಾಕೆಂದರೆ ಪಾಶುಪತಾಗಮದ ಕೆಲವು ಭಾಗಗಳನ್ನು ಬರೆದದ್ದೇ ಇವನು ಪ್ರವೇಶ ಮಾಡಿದ್ದರಿಂದ. ಇನ್ನು ರುದ್ರದೇವರಿಗೆ ಆಗಲ್ಲ ಅಂತಂದರೆ ಗರುಡ ಮತ್ತು ಶೇಷರು ಸಮಾನ ಸ್ಕಂದರು. ಅದ್ರ ಕೆಳಗಡೆ ಇರುವ ದೇವತೆಗಳು ಕೂಡ ಅಲ್ಲಿ ಗೊಂದಲ ಇರುತ್ತೆ, ಗೊಂದಲ ಇತ್ತು, ಅದನ್ನು ಪರಿಹಾರ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಅದು ಪದೇ ಪದೇ ಯಾಗ ಮೊದಲಾದವುಗಳಲ್ಲಿ ಚರ್ಚೆಗೆ ಅದೇ ಬರ್ತಾ ಇತ್ತು ಅಂತ ಆಚಾರ್ಯರು ರಾಜಸೂಯ ಯಾಗದ ಸಂದರ್ಭದಲ್ಲಿ ಮತ್ತು ಅಶ್ವಮೇಧ ಯಾಗದ ಸಂದರ್ಭದಲ್ಲಿ ಈ ತತ್ವ ವಿಚಾರಗಳೇ ನಡೀತು ಅಂತ ಹೇಳ್ತಾರೆ. ಆದ್ದರಿಂದಾಗಿ ಈ ಪ್ರಾರ್ಥನೆ ಅನ್ನೋದು ಆಪ್ಟ್ ಆಗಿ ವೇದವ್ಯಾಸರಿಗೆ ಸಲ್ಲುತ್ತೆ, ಬೇರೆಯವರಿಗೆ ಅಲ್ಲ. ಇತೀರಿತಸ್ಥೈರ ಭಯಂ ಪ್ರದಾಯ ಸುರೇಶ್ವರಾಣಾಂ ಪರಮೋಪ್ರಮೇಯ ಪ್ರಾದುರ್ಬಭೂವ ಅಮೃತಭೂರಿಳಾಯಾಂ ವಿಶುದ್ಧ ವಿಜ್ಞಾನ ಘನ ಸ್ವರೂಪ. ಸ್ವಲ್ಪ ವಾಪಸ್ ಹೋಗೋಣ. ನಾನು ಆಗಲೇ ಮೈಥಿಲಿ ಶರಣ ಗುಪ್ತರ ಬಗ್ಗೆ ಹೇಳಿದೆ. ಪುರಾಣ ಮೀಮಾಂಸಾ, ಪುರಾಣಂಕ ಪರ್ಯಾಲೋಚನ್ ಇತ್ಯಾದಿ ಗ್ರಂಥಗಳು ಇವೆ.
ಹಾಗೆ ಸುನೀತಿ ಕುಮಾರ ಚಟ್ಟೋಪಾಧ್ಯಾಯ ಅಲಿಯಾಸ್ ಚಟರ್ಜಿ ಅವರದು ಪುರಾಣ ಮತ್ತು ವೇದ ಒಂದು ಜಿಜ್ಞಾಸೆ ಅಂತ, ಅದು ಮೂಲಭೂತವಾಗಿ ಬಂಗಾಳದಲ್ಲಿದೆ, ಅದು ಎಲ್ಲ ಭಾಷೆಗಳಿಗೂ ಅನುವಾದ ಆಯಿತು. ದೇವಿ ಪ್ರಸಾದ ಚಟ್ಟೋಪಾಧ್ಯಾಯ ಅವರೆಲ್ಲರ ಪುರಾಣದ ಗ್ರಂಥಗಳು ಇವೆ. ಕೋಸಾಂಬಿ ಅಂತನ್ನುವವರದ್ದು ಕೂಡ ಒಂದು ಪುಸ್ತಕ, ಪುರಾಣ ಮತ್ತು ವಾಸ್ತವ ಅಂತ. ಈ ಎಲ್ಲ ಪುಸ್ತಕಗಳಿವೆ. ಈ ಪುಸ್ತಕಗಳನ್ನ ನಾನು ಓದಿ ಅಂತ ಯಾರಿಗೂ ಹೇಳ್ತಾ ಇಲ್ಲ, ಆದರೆ ಓದಿದ್ರೆ ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯದ ಮಹತ್ವ ಗೊತ್ತಾಗತ್ತೆ ಅಂತ ಅಷ್ಟು ಮಾತ್ರ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಇದ್ದು ಆ ಕ್ಷೇತ್ರದ ಜೊತೆಗೆ ಇನ್ನೊಂದನ್ನ ಮಧ್ವಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇರೋದು ನಾವು. ನನ್ನ ನೆನಪು ಸ್ವಲ್ಪ ಕರೆಕ್ಟ್ ಆಗಿದೆ. ಮಂಜುನಾಥ ಹೇಳಿದ್ದಾನೆ, ಪುರಾಣೋಂಕ ಸಮಾಲೋಚನ್ ಹಿಂದಿಯ ಪಠ್ಯದಲ್ಲಿ ನಮಗಿತ್ತು ಅಂತ 9-10ನೇ ತರಗತಿಯಲ್ಲಿ. ಆದರೆ ಅದರ ವಿಸ್ತಾರ ರೂಪ ಅದು ಸ್ವಲ್ಪ ಅಬ್ರಿಡ್ಜ್ ಮಾಡಿ ಕೊಟ್ಟಿರ್ತಾರೆ ಈ ಮಕ್ಕಳಿಗೆ ಓದಿಸುವಾಗ. ಅವರು ಇದಕ್ಕೇನು ಪರಿಹಾರ ಕೊಡಲ್ಲ ಯಾರು ಆ ಪುಸ್ತಕದಲ್ಲಿ ಗೋದಾವರಿಯ ಬಗ್ಗೆ? ಅಲ್ಲ, ಆದ್ದರಿಂದ ವೇದವ್ಯಾಸರ ಈ ಕಥೆ ಇದೆಯಲ್ಲ, ಇದು ಪ್ರಶ್ನಾರ್ಹ ಅಂತ ಅಷ್ಟೇ ಬರೀತಾರೆ ಅವರಷ್ಟೇ ಬರೀತಾರೆ. ಅವರು ವಿರೋಧಗಳನ್ನು ಪರಿಹಾರ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಯಾವತ್ತೂ ತೊಡಗೋಲ್ಲ, ಯಾವತ್ತೂ ತೊಡಗಲ್ಲ. ವಿರೋಧ ಇದ್ರೆ ಆ ವಿರೋಧನ ಬಿಟ್ಟುಬಿಡ್ತಾರೆ, ಅಥವಾ ಯಾವುದೋ ಒಂದು ಪಕ್ಷದಲ್ಲಿ ನಿಂತು ಇನ್ನೊಂದನ್ನ ಪೂರ್ತಿ ನಿರಾಕರಣೆ ಮಾಡ್ತಾರೆ. ಎರಡೇ ದಾರಿ ಅವ್ರು ಆರಿಸ್ಕೊಂಡಿರೋದು. ಈ ಎಲ್ಲ ನೀವು ಪುಸ್ತಕಗಳನ್ನು ಓದಿದ್ರೆ ಮಧ್ವಾಚಾರ್ಯರ ತಾತ್ಪರ್ಯ ನಿರ್ಣಯ ಎಷ್ಟು ಮಹತ್ವದ್ದು. ಯಾಕೆ ಅಂದ್ರೆ ಇವಾಗ ಇದು ಬರ್ತಾ ಇದೆ ಅಂದ್ರೆ ಹಿಂದೆ ಯಾರಾದ್ರೂ ಒಬ್ರು ಈ ವಿರೋಧವನ್ನು ಪರಿಹಾರ ಮಾಡಿದ್ರಾ ಅಂತ ಯೋಚನೆ ಮಾಡೋದಾದರೆ ನಿಮಗೆ ಮಧ್ವರ ಹೆಸರು ಬಿಟ್ರೆ ಇನ್ನೊಂದು ಸಿಗಲ್ಲ. ವಾಸ್ತವವಾಗಿ ಇಲ್ಲ, ಉಂಟು ಪುರಾಣ ಸಾರಹ ಅಂತ ಹೇಳಿ ಉಂಟು, ಸಾಯಣಾಚಾರ್ಯರ ಹೆಸರಿನಲ್ಲಿ, ಹೌದು ಹೆಸರಿನಲ್ಲೂ ಉಂಟು ಪುರಾಣ ಸಾರಹ ಅಂತ. ಅಲ್ಲಿ ಪುರಾಣದ ಭಾಗಗಳನ್ನು ಸಂಗ್ರಹ ಮಾಡಿದ್ದಾರೆ ವಿನಃ ವಿರೋಧ ಪರಿಹಾರ ಮಾಡಿಲ್ಲ. ಪ್ರತಿಜ್ಞೆ ಜೋರು ಮಾಡಿದ್ದಾರೆ. ನೀಲಕಂಠ ದೀಕ್ಷಿತರು ಮಹಾಭಾರತವನ್ನ ವ್ಯಾಖ್ಯಾನ ಮಾಡುವಾಗ ಅವ್ರದ್ದೊಂದು ವ್ಯಾಖ್ಯಾನ ಇದೆ. ನೀಲಕಂಠ, ಅರ್ಜುನ ಮಿಶ್ರ, ವಿಮಲಬೋಧ ಅವ್ರದ್ದೆಲ್ಲರದ್ದು ವ್ಯಾಖ್ಯಾನ ಇದೆ. ಆ ವ್ಯಾಖ್ಯಾನ ನೋಡಿದ ಮೇಲೆ ನಮಗೆ ಮಧ್ವಾಚಾರ್ಯರ ಮಹತ್ವ ಅರ್ಥ ಆಗುತ್ತೆ. ಅಂದಾಗ ಅದನ್ನು ಓದಲೇಬೇಕು. ಅದರಿಂದಾಗಿ ನೀವು ಬೇರೆ ಬೇರೆ ಕ್ಷೇತ್ರದಲ್ಲಿದ್ದು ಆಚಾರ್ಯರನ್ನ ಅಭ್ಯಾಸ ಮಾಡಲಿಕ್ಕೆ ಅಂತ ಬರ್ತೀರಾ, ಹೀಗೊಂದಿದೆ ಅಂತ ನಿಮಗೊಂದು ಕಿವಿಗೆ ಹಾಕಿದ್ದೇನೆ. ನಾವು ಈ ಕ್ಷೇತ್ರದಲ್ಲಿದ್ದು ಇದನ್ನ ಚಿಂತನೆ ಮಾಡ್ತಾ ಇದ್ದೇವೆ. ಹೀಗಾಗಿ ಓದದೇ ಇರೋದು ಏನು ನಷ್ಟ ಏನಲ್ಲ, ಓದಬೇಕು ಅಂತ ಕಂಪಲ್ಷನ್ ಅಲ್ಲ. ಆಚಾರ್ಯರು ಮುಖ್ಯ. ಆಚಾರ್ಯರ ಜೊತೆಗೆ ಬೇರೆ ಬೇರೆ ಇದನ್ನು ಸಮಯ ಇದ್ರೆ ಓದಬಹುದಿಲ್ಲ ಅಂದ್ರೆ ಇಲ್ಲ. ಹಾಗೆ ಅದರಿಂದಾಗಿ ವಾಪಸ್ ಹೋಗಿ ಮತ್ತೆ ಮರಳಿ ಮಣ್ಣಿಗೆ ಅಥವಾ ಮರಳಿ ರಸ್ತೆಗೆ ಬಂದರೆ ದೇವತೆಗಳೆಲ್ಲ ಹೀಗೆ ಪ್ರಾರ್ಥನೆ ಮಾಡಿದ್ರು. ಇತೀರಿತಸ್ಥೈರಭಯಂ ಪ್ರದಾಯ ಸುರೇಶ್ವರಾಣಾಂ ಪರಮೋಪ್ರಮೇಯ ಪ್ರಾದುರ್ಬಭೂವ ಅಮೃತಭೂರಿಳಾಯಾಂ ವಿಶುದ್ಧ ವಿಜ್ಞಾನ ಘನಸ್ವರೂಪ. ಇನ್ನೂ ಒಂದು ಸಂಗತಿಯನ್ನು ನಿಮಗೆ ಹೇಳಬೇಕು. ಪುರಾಣಗಳ ಬಗ್ಗೆ ಬರೆದವರು ಪುರಾಣಗಳ ಭಕ್ತರಲ್ಲ. ಉತ್ತರದಲ್ಲಿ ಈಗ ಮೈಕಲ್ ಮಧುಸೂದನ ದತ್ತ ಅವರಿರಬಹುದು, ಆಮೇಲೆ ಮೇಘನಾದ ಸಹ ರಾಬರ್ಟ್ ಇರಬಹುದು. ಇವರೆಲ್ಲರೂ ಕೂಡ ಪುರಾಣಗಳ ಬಗ್ಗೆ ಬರೆದದ್ದು ಯಾಕೆ ಅಂದರೆ ಅದರಲ್ಲಿನ ಅಸಾರ ವಿಚಾರ ತೋರಿಸ್ಬೇಕು ಅಂತ ಪ್ರತಿಜ್ಞೆ ಮಾಡಿ ಬರೆದದ್ದು. ಹೀಗಾಗಿ ಪ್ರಾಮಾಣಿಕ ಕಳಕಳಿ ಇಲ್ಲ. ಪ್ರಾಮಾಣಿಕ ಕಳಕಳಿ ಯಾರಿಗಿರುತ್ತೆ? ಅವ್ರು ಬರೀಲೇ ಇಲ್ಲ, ಯೋಚನೆಯೇ ಮಾಡಲಿಲ್ಲ. ಇಷ್ಟು ಹಿನ್ನೆಲೆಯಲ್ಲಿ ನಿಮಗೆ ಬೇಕಾದಷ್ಟು ಪುರಾಣ ಸಾಹಿತ್ಯದ ಬಗ್ಗೆ ಬೇರೆಯವರ ಬರಹ ಸಿಗತ್ತೆ. ಅದನ್ನು ನೀವು ತಟಸ್ಥವಾಗಿ ಓದಬೇಕು. ಕಾರಣ ಏನು ಅಂತನ್ನೋದನ್ನು ನಾನು ಹೇಳಬೇಕಾಯ್ತು. ಇತೀರಿತಸ್ಥೈರಭಯಂ ಪ್ರದಾಯ ಸುರೇಶ್ವರಾಣಾಂ ಪರಮೋಪ್ರಮೇಯ ಪ್ರಾದುರ್ಬಭೂವಾಮೃತಭೂರಿಳಾಯಾಂ ವಿಶುದ್ಧ ವಿಜ್ಞಾನ ಘನಸ್ವರೂಪ. ಇತೀರಿತಃ ಹೀಗೆ ದೇವತೆಗಳು ಅರಿಕೆ ಮಾಡಿಕೊಂಡಾಗ ಸುರೇಶ್ವರಾಣಾಂ ಅಭಯಂ ಪ್ರದಾಯ ದೇವತೆಗಳಿಗೆ ಅಭಯವನ್ನಿತ್ತು. ಅಪ್ರಮೇಯ ಅಳೆಯಲಾಗದ, ಪರಮಃ ಎಲ್ಲರಿಗಿಂತ ಮಿಗಿಲಾದ ಸ್ವಾಮಿ
ಅವನು ಯಾರು? ಅಮೃತಭೂಹು, ಸಾಯದೆ ಹುಟ್ಟುವವ. ನಮ್ಮ ವೇದಾಂಗ ತೀರ್ಥರ ಅರ್ಥವನ್ನು ನೋಡಿ, ಅಮೃತತಯ ಮರಣರಹಿತತಯ ಭವತಿ ಪ್ರಾದುರ್ಭವತೀತಿ ಅಮೃತಭೂಹು. ಅಪ್ರಾಕೃತ ದೇಹ ಇತಿ ಭಾವಃ. ಅಮೃತಭೂಹು ಇತ್ಯೇತದೇವ ವಿವೃಣೋತಿ ವಿಶುದ್ಧೇತಿ. ಆ ಅಮೃತಭೂಹು ಅನ್ನೋದನ್ನ ವಿವರಿಸ್ತಾ ಇದ್ದಾರೆ. ವಿಶುದ್ಧ ವಿಜ್ಞಾನ ಘನಸ್ವರೂಪ, ದೋಷದ ಲೇಷವಿಲ್ಲದ ಅರಿವೇ ಮೈವೆತ್ತ ಆಕೃತಿಯವನು. ಅವನು ಪ್ರಾದುರ್ಭುವ, ಎಲ್ಲರಿಗೂ ತೋರಿಕೊಂಡ. ವಸಿಷ್ಠನಾಮ ಕಮಲೋದ್ಭವಾತ್ಮಜ ಸುತೋಸ್ಯ ಶಕ್ತಿಸ್ತನಯ ಪರಾಚರ ತಸ್ಯೋತ್ತಮಂ ಸೋಪಿ ತಪೋಚರದ್ಧರಿ ಸುತೋ ಮಮ ಸ್ಯಾರಿತಿ ತದ್ಧರಿರ್ದದೌ. ವಸಿಷ್ಠನಾಮ ಕಮಲೋದ್ಭವಾತ್ಮಜ. ವಸಿಷ್ಠ ಎಂಬ ಹೆಸರಿನ ಬ್ರಹ್ಮನ ಮಗ. ಕಮಲ ಅಥವಾ ಕಮಲ ಅಂತ ಹೇಳಿದ್ರೆ ತಾವರೆ, ಲೋಕವೆಂಬ ತಾವರೆ. 14 ದಳಗಳಿರುವ, ಅಂದರೆ 14 ಲೋಕಗಳನ್ನು ಒಳಗೊಂಡ ತಾವರೆಯಂತೆ ಇರುವ ಬ್ರಹ್ಮಾಂಡದ ನಟ್ಟ ನಡುವೆ ತೋರಿಕೊಂಡವ ಕಮಲೋದ್ಭವಾತ್ಮಜ. ಅಸ್ಯ ಸುತಃ ಶಕ್ತಿ, ಅವನ ಮಗ ಶಕ್ತಿ, ಅವನ ಮಗ ಪರಾಶರ. ಅವನು ಉತ್ತಮಂ ತಪಃ ಅಚರತ್, ಉತ್ಕೃಷ್ಟವಾದ ತಪಸ್ಸನ್ನು ಮಾಡಿದ ನಾರಾಯಣನ ಬಗೆಗೆ. ಆ ತಪಸ್ಸಿನ ಉದ್ದೇಶ ಏನು? ಹರಿಹಿ ಮಮ ಸುತಃ ಸ್ಯಾತ್ ಇತಿ. ನಾರಾಯಣ ನನ್ನ ಮಗನಾಗಲಿ ಅಂತ ಹರಿಹಿ ತತ್ ದದೌ. ನಾರಾಯಣ ಅವನಿಗೆ ವರವನ್ನು ಇತ್ತ. ಉವಾಚ ಚೈನಂ ಭಗವಾನ್ ಸುತೋಚಿತೋ ವಸೋರ್ಮದೀಯಸ್ಯ ಸುತಾಸ್ತಿ ಶೋಭನ ವನೇ ಮೃಗಾರ್ಥಂ ಚರತೋಸ್ಯ ವೀರ್ಯಂ ಪಪಾತ ಭಾರ್ಯಾಂ ಮನಸಾಗತಸ್ಯ. ಸುತೋಷಿತಃ, ಅತ್ಯಂತ ಆನಂದದಿಂದ ತುಂಬಿರುವ, ತಪಸ್ಸಿನ ಬಗೆಗೆ ತೃಪ್ತನಾಗಿರುವ, ತೋಷ ಅಂದರೆ ತೃಪ್ತಿ ಅಂತ, ತೃಪ್ತನಾಗಿರುವ ಭಗವಂತ ಏನಂ ಉವಾಚ, ಇವನನ್ನ ಕುರಿತು ನುಡಿದ. ಮದೀಯಸ್ಯ ವಸೋಹೋ ಶೋಭನಾ ಸುತಾ ಅಸ್ತಿ. ಮದೀಯಸ್ಯ ನನ್ನ ಭಕ್ತನಾದ ವಸೋಹ ಉಪರಿಚರ ವಸುವಿನ ಶೋಭನಾ ಮಂಗಳ ಸ್ವರೂಪಳಾದ ಸುತಾ ಮಗಳೊಬ್ಬಳು ಅಸ್ತಿ ಇದ್ದಾಳೆ. ವಸುವಿನ ಮಗಳು, ಉಪರಿಚರ ವಸುವಿನ ಮಗಳು. ಅವಳ ಹೆಸರೇ ಶೋಭನ ಅಲ್ಲ, ವಿಶೇಷಣ. ಅವಳ ಹೆಸರು ಕಾಳಿ ಅಂತ ಮುಂದೆ ಬರುತ್ತದೆ. ಶೋಭನಾ ಅನ್ನೋದು ಅವಳ ಗುಣಪರಿಚಯ ಮಾಡಿದ್ದು, ಅವಳ ಸ್ವರೂಪ ಪರಿಚಯ ಮಾಡಿದ್ದು. ಆಯ್ತಾ? ಅವಳು ಹುಟ್ಟಿದ್ದು ವಿಚಿತ್ರ, ಬೆಳೀತಾ ಇರುವ ಪರಿಸರ ವಿಚಿತ್ರ. ಅದನ್ನ ಹೇಳಲಿಕ್ಕೆ, ಅವಳು ಯಾಕೆ ಆ ಪರಿಸರದಲ್ಲಿ ಬಂದ್ಲು ಅನ್ನೋದನ್ನ ಹೇಳಲಿಕ್ಕೆ ದೇವರೇ ಅವನಿಗೆ ಆಜ್ಞೆ ಮಾಡ್ತಾ ಇದ್ದಾನೆ, ಪರಾಶರನಿಗೆ. ಏನಂತ? ವನೇ ಮೃಗಾರ್ಥಂ ಚರತೋಸ್ಯ ವೀರ್ಯಂ ಪಪಾತ ಭಾರ್ಯಾಂ ಮನಸಾಗತಸ್ಯ. ಮೃಗಾರ್ಥಂ, ಮೃಗಕ್ಕಾಗಿ. ಯಾಕೆ ಬೇಟೆಗೆ ಹೋಗಿದ್ದ ಅಂತ ಹೇಳಿದರೆ, ಅವತ್ತು ಅಥವಾ ಮಾರನೇ ದಿವಸ ಶ್ರಾದ್ದ ಇತ್ತಂತೆ. ಆ ಶ್ರಾದ್ದಕ್ಕಾಗಿ ಪಿತೃದೇವತೆಗಳ ಆರಾಧನೆ ಅಂತ ಹೇಳಿ ಅವನು ಉತ್ಕೃಷ್ಟವಾದ ವಸ್ತುವನ್ನು ತರಲಿಕ್ಕೆ ಹೋಗಿದ್ದ. ಕೆಲವರು ಅವತ್ತು ಸಂಜೆ ಅಂತಾರೆ, ಕೆಲವರು ಅವತ್ತು ಅಂತ ಹೇಳ್ತಾರೆ, ಕೆಲವರು ಅದು ಯಾವುದನ್ನೂ ಹೇಳಲ್ಲ, ಕೇವಲ ಬೇಟೆಗೆ ಹೋಗಿದ್ದ ಅಂತ ಅಷ್ಟೇ ಹೇಳ್ತಾರೆ. ಸುಂದರವಾದ ಪರಿಸರವನ್ನು ಕಂಡ, ಉದ್ದೀಪನ ವಿಭಾವ ಅಂತ ಮೊನ್ನೆ ಹೇಳ್ತಾ ಇದ್ನಲ್ಲ, ಹಾಗೆ ಸುಂದರವಾದ ಪರಿಸರವನ್ನು ಕಂಡ ಅವನ ವೀರ್ಯ ಬಿತ್ತು. ಆದರೆ ಉಪರಿಚರ ವಸುವಿನದ್ದು. ಯಾರನ್ನು ನೋಡಿಯೋ ಅಲ್ಲ, ಮರ ಗಿಡಗಳ ಸುಂದರ ಪರಿಸರವನ್ನು ನೋಡಿ ಭಾರ್ಯಾಂ ಮನಸಾಗತಸ್ಯ, ಹೆಂಡತಿಯನ್ನ ಮನಸ್ಸಿನಲ್ಲಿ ನೆನಪಿಸಿಕೊಂಡ. ತಚ್ಛೇನ ಹಸ್ತೆ ಪ್ರದದೌ ತತಸ್ಯೈ ದಾತುಂ ತದನ್ಯೇನ ತು ಯುಧ್ಯತೋಪತತ್ ಜಗ್ರಾಸ ತನ್ಮತ್ಸ್ಯವಧೂರ್ಯಮಸ್ವಸು ಜಲಸ್ಥಮೇನಾಂ
ಜಗೃಹುಶ್ಚ ದಾಶಾಃ ತತ್ ಶೇನಹಸ್ತೆ ಪ್ರದದೌ. ಅದನ್ನ ಎಲೆಯಲ್ಲಿ ಚಂದ ಮಾಡಿ ಮಡಚಿ, ಅಲ್ಲಿ ಆಚಾರ ಹೇಳಿಲ್ಲ, ಪುರಾಣದ ಹಿನ್ನೆಲೆಯಿಂದ ಹೇಳ್ತಾ ಇರೋದು. ಎಲೆಯಲ್ಲಿ ಚಂದ ಮಾಡಿ ಮಡಚಿ ಶೇನಹಸ್ತೆ ಪ್ರದದೌ, ಗಿಡುಗದ ಕೈಯಲ್ಲಿ ಕೊಟ್ಟ. ಯಾಕೆ? ತಸ್ಯೈ ದಾತು, ಅವಳಿಗೆ ಕೊಡ್ಲಿಕ್ಕೆ. ತದನ್ಯೇನತು ಯುದ್ಧತಃ ಅಪತತ್, ಇನ್ನೊಂದು ಗಿಡುಗ ಬಂತು, ಆ ಎಲೆಯ ಪ್ಯಾಕಿನಲ್ಲಿ ಇರುವ ರೇತಸ್ಸನ್ನು ಹಿಡ್ಕೊಂಡು ಹೋಗ್ತಾ ಇರೋದನ್ನ ಅದು ನೋಡಿತು. ಮಾಂಸ ಅಂತನ್ನುವ ಬುದ್ಧಿಯಿಂದ ಗಲಾಟೆ ಮಾಡಿತು. ಅವಾಗ ಅದು ಕೆಳಗಡೆ ಬಿತ್ತು. ಜಗ್ರಾಸತನ್ ಮತ್ಸ್ಯವಧೂ, ಕೆಳಗಡೆ ನೀರು. ಅಲ್ಲಿ ಒಂದು ಮೀನು ನುಂಗಿತು, ಹೆಣ್ಣು ಮೀನು. ಅದ್ರಿಕಾ ಅಂತ ಒಬ್ಬಳು ಅಪ್ಸರೆ. ಅದು ಗರ್ಭವನ್ನು ತಳೆಯಿತು. ಜಲಸ್ಥಮೇನಾಂ ಜಗೃಹುಶ್ಚ ದಾಶಾಹ, ದಾಶಾಹ ಅಂಬಿಗರು ಅದನ್ನ ಹಿಡ್ಕೊಂಡ್ರು. ಏನಾಂ ಜಗೃಹು, ಆ ದೊಡ್ಡ ಮೀನನ್ನ ಹಿಡಿದುಕೊಂಡ್ರು. ಅದರ ಬಗ್ಗೆ ನಿರೂಪಣೆ ಮಾಡ್ತಾರೆ. ಅದು ಯಾಕೆ ಅಂತ ಹೇಳಿ ಮುಂದೆ ಅವರ ಸ್ವರೂಪ ಹಿಂದೆ ಮುಂದಿನದ್ದನ್ನೆಲ್ಲ ಹೇಳ್ತಾರೆ. ಸ್ವಲ್ಪ ತಮಾಷೆಗೆ ಹೋಗೋಣ. ತಮಾಷೆ. ಕಿಮಹೋ ಶೇನಸ್ಯಾಪಿ ಹಸ್ತೌ ಭವತಃ. ಏನಯ್ಯ ನಿಮ್ಮ ಆಚಾರ್ಯರು, ಗಿಡಗಕ್ಕೂ ಕೈಯುಂಟೆ? ನಿರ್ಣಯ ಭಾವಚಂದ್ರಿಕಾಕಾರರ ಮಾತು. ಕಿಮಹೋ ಶೇನಸ್ಯಾಪಿ ಹಸ್ತೌ ಭವತಃ ಅಂತ ವ್ಯಂಗ್ಯದಿಂದ ಮಧ್ವರನ್ನ ಕುರಿತು ಒಬ್ಬ ಕೇಳೋದು ಅಂತ ಇಟ್ಟುಕೊಂಡ್ರೆ, ಇವರು ಹೇಳ್ತಾರೆ, ವಯಮಪಿ ತ್ವಾಮಿಹ ಪಿಪೃಚ್ಛಿಷಾಮಹ ಕಿಂ ಕೇಶಸ್ಯಾಪಿ ಹಸ್ತೌ ಭವತಃ. ನಾವು ನಿನ್ನ ಕೇಳಬೇಕು ಅಂತ ಇದ್ವಪ್ಪ, ಕೇಶಹಸ್ತ ಅಂತ ಹೇಳ್ತಾರೆ. ಹಸ್ತಕ್ಕೂ ಕೇಶ ಉಂಟೆ? ಏನ ಕೇಶಹಸ್ತ ಇತಿ ಕವಯ ಪ್ರಯುಂಜತೆ. ಕವಿಗಳೆಲ್ಲ ಪ್ರಯೋಗ ಮಾಡ್ತಾರಲ್ಲ, ಕೇಶಹಸ್ತ ಅಂತ ಪ್ರಯೋಗ ಮಾಡ್ತಾರಲ್ಲ. ಕೇಶಕ್ಕೂ ಹಸ್ತ ಉಂಟೆ ಅಂತ ನಾವು ಕೇಳ್ತೇವೆ ನಿನ್ನನ್ನ. ಅದಕ್ಕೆ ಅವನು ಹೇಳ್ತಾನೆ, ನನು ತತ್ರ ಕೇಶಹಸ್ತ ಇತಿ ಕೇಶಪಾಶ ಇತಿ ಉಚ್ಯತೆ. ಅಲ್ಲಪ್ಪ, ಅಲ್ಲಿ ಕೇಶಹಸ್ತ ಅಂದ್ರೆ ಕೇಶಪಾಶ, ಕೂದಲಿನ ಸಮೂಹ ಅಂತ ಅರ್ಥ. ತರ್ಹಿ ಅತ್ರಾಪಿ ಶೇನಹಸ್ತೆ ಇತಿ ಶೇನವಶೆ ಇತ್ಯುಚ್ಯತೆ. ಶೇನಹಸ್ತೆ ಅಂದ್ರೆ ಶೇನವಶದಲ್ಲಿ ಅಂತ ಅರ್ಥ. ಅಲ್ಲಿ ಮಾಡಿದ್ದನ್ನು ನೀವು ಕೂಡಿಸ್ಕೋತೀರಾ, ಕಾಳಿದಾಸಾದಿ ಕವಿಗಳು ಮಾಡಿದ್ದು ಅಂತ. ಮಧ್ವರು ಮಾಡಿದ್ದನ್ನು ನಾವೇ ಕೂಡಿಸ್ಬಾರದು. ವಶಗತಂ ಹಿ ಹಸ್ತಗತಂ ಉಚ್ಯತೆ. ತದ್ಯಥಾ ಸೈನಿಕ ಹಸ್ತೆ ಗೃಷ್ಟಿಂ ದದಾತಿ. ಪ್ರಯೋಗ ಉಂಟು. ಸೈನಿಕರ ಕೈಯಲ್ಲಿ ಹಸು ಕೊಡ್ತಾನೆ ಅಂದ್ರೆ ವಶದಲ್ಲಿ ಅಂತ ಅರ್ಥ. ಇಡೀ ಈ ಬಿಲ್ಡಿಂಗ್ ಯಾರ ಕೈನಲ್ಲಿದೆ, ಅವ್ರು ಬಿಲ್ಡಿಂಗ್ ಒಳಗಡೆ ಇದ್ದಾನೆ ಅಂತ ಆಕ್ಷೇಪ ಮಾಡಿದ್ರೆ ಆಧೀನ್ಯಂ ತತ್ರ ಅರ್ಥ. ಅಧೀನದಲ್ಲಿದೆ ಅಂತ, ನಿಯಂತ್ರಣದಲ್ಲಿದೆ ಅಂತ. ತೇನ ಶೇನ ವಶೇ ಪ್ರದದಾವಿತ್ಯರ್ಥ. ಅದೇನು ಪ್ರದದವು, ಏನು ದದವು ಅಲ್ವೇ. ಅಯಂ ಉಕ್ತಂ ಕರೋತ್ಯೇವ ಇತಿ ವಿಶ್ವಸ್ಯ ದಾನಂ ಪ್ರದಾನಂ. ಆ ಗಿಡುಗದ ಮೇಲೆ ಅವನಿಗೆ ವಿಶ್ವಾಸ ಇತ್ತು. ಇಷ್ಟು ಆಯಿತು. ಆ ಯಾರದು ಅಂತ ಹೇಳಿದರೆ ಅಚ್ಚೋದ ಅನ್ನುವ ಒಬ್ಬಳು ಕನ್ಯೆ. ಅವಳು ಪಿತೃದೇವತೆಗಳನ್ನು ಕುರಿತು ಪ್ರಾರ್ಥನೆ ಮಾಡಿದಳು. ಆ ಪಿತೃದೇವತೆಗಳು ಹೇಳಿದರು, ಭವಿಷ್ಯತ್ತನ್ನು ಕಂಡು ಅಷ್ಟಾವಿಂಶೆ ಭವಿತ್ರೀತ್ವಂ ದ್ವಾಪರೇ ಮತ್ಸ್ಯ ಯೋನಿಜ. 28ನೆಯ ದ್ವಾಪರ ಯುಗದಲ್ಲಿ ನೀನು ಮತ್ಸ್ಯ ಯೋನಿಯಲ್ಲಿ ಹುಟ್ಟುತ್ತೀಯ. ವ್ಯತಿಕ್ರಮಾತ್ ಪಿತೃಣಾಂತು ಕಷ್ಟಂ ಕುಲಮವಾಪ್ಸ್ಯಸಿ. ತಸ್ಮಾತ್ ರಾಜ್ಞೋ ವಸೋ ಕನ್ಯಾ ತ್ವಮವಶ್ಯಂ ಭವಿಷ್ಯಸಿ.
ಪಿತೃದೇವತೆಗಳ ನಿನ್ನ ಪಿತೃಗಳನ್ನು ಕನ್ಫ್ಯೂಸ್ ಮಾಡಿಕೊಳ್ಳೋದ್ರಿಂದಾಗಿ ನೀನು ಶಾಪದಿಂದ ಮತ್ಸ್ಯ ಯೋನಿಯಲ್ಲಿ ಹುಟ್ಟುತ್ತೀಯ. ಸತ್ಯವತಿ ಅಂತ ನಿನಗೆ ಹೆಸರು ಬರುತ್ತೆ. ಪರಾಶರಸ್ಯ ವೀರ್ಯೇಣ ಪುತ್ರಮೇಕಮವಾಪ್ಸ್ಯಸಿ. ಪರಾಶರನ ವೀರ್ಯದಿಂದ ನಿನಗೆ ಒಂದು ಒಳ್ಳೆ ಮಗನ ಜನನ ಆಗತ್ತೆ. ಅವನು ಯಾರು? ಬಾದರಾಯಣ ಮಪ್ಯುತ. ಬಾದರಾಯಣ ಅಂತ ಕರೀತಾರೆ. ಅವನಿಗೆ ಯಾಕೆ ಬಾದರಾಯಣ ಅಂತ ಹೆಸರು? ದ್ವೀಪೇತು ಬದರಿ ಪ್ರಾಯೇ. ಬದರಿ ಅಂದರೆ ಬೋರೆಹಣ್ಣು, ಅದು ಇರುವ ಕಾಡು, ಅದು ಬದರ. ಬದರ ಇರುವ ಮರ, ಅಲ್ಲಿ ಯಾವಾಗಲೂ ತತ್ವ ಜಿಜ್ಞಾಸೆ ಮಾಡುವವರು ಬದರಾಯಣರು. ಆ ಬದರಾಯಣರ ನಾಯಕ, ಅವರಿಗೆ ಜ್ಞಾನವನ್ನು ಕೊಡಲು ನಿಂತವ ಬಾದರಾಯಣ. ಹಂಗೆ ಇನ್ನೊಂದು ನಿರ್ವಚನವೂ ಇದೆ. ವಾದೇ ರತಾಹ ವಾದರಾಹ. ತತ್ವ ಕಥೆಯಲ್ಲಿ ರತರಾದವರು ವಾದರರು. ಅವರಿಗೆ ನೀನು ಅಯನ. ಆದ್ದರಿಂದಾಗಿ ವಾದರಾಯಣ. ಉಭಯೋರ ಭೇದ ಬಾದರಾಯಣ ಅಂತ. ಇಷ್ಟ ಆಯಿತು. ಅವಳು ಯಾರು ಹುಟ್ಟಬೇಕಾಗಿದ್ದು ಅಂತಂದ್ರೆ ವಸೋರ್ಮದೀಯಸ್ಯ ಸುತಾಸ್ತಿ ಶೋಭನ ಅನ್ನೋದಕ್ಕೆ ಪುರಾಣದ ಸಂವಾದವನ್ನ ಕೊಟ್ಟು, ತದ್ಗರ್ಭತೋ ಭೂನ್ಮಿಥುನಂ ಸ್ವರಾಜ್ಞೆ ನ್ಯವೇದಯನ್ ಸೋಪಿ ವಸೋ ಸಮರ್ಪಯತ್ ಪುತ್ರಂ ಸಮಾದಾಯ ಸುತಂ ಸತಸ್ಮೈ ದದೌ ಸುತೋ ಭೂದಥ ಮತ್ಸ್ಯರಾಜ. ಏನಾಯಿತು? ಆದಿಪರ್ವದಲ್ಲಿ ಇದು ವಿಸ್ತಾರವಾಗಿ ಇದೆ. ಆದಿಪರ್ವದಲ್ಲಿ ಏನಿದೆ ಅಂತ ಹೇಳೋಣ. ತದ್ಗರ್ಭತಃ ಅಭೂನ್ ಮಿಥುನಂ. ಆ ಮೀನಿನ, ಹೆಣ್ಣು ಮೀನಿನ ಗರ್ಭದ ಒಳಗಡೆ ಅವಳಿ ಮಕ್ಕಳಿದ್ದುವು. ಅದನ್ನ ರಾಜನಿಗೆ ಕೊಟ್ಟರು. ಅವರ ರಾಜ ಅಂಬಿಗರ ದೊರೆ, ಯಾರು ಭೀಷ್ಮಾಚಾರ್ಯರಿಗೆ ನಿಷ್ಪ್ರಯೋಜಕವಾದ ಷರತ್ತು ಹಾಕಿದನೋ, ಆ ಷರತ್ತುಗಳೆಲ್ಲ ನಿಷ್ಪ್ರಯೋಜಕವಾಗಿ ನಿಯೋಗ ಪದ್ಧತಿಗೆ ಒಡಂಬಡಬೇಕಾಯಿತೋ ಅಂತಹ ಅಂಬಿಗರ ದೊರೆ ಅವ ಏನು ಮಾಡಿದ? ಅವನ ಕೈಲಿ ಕೊಟ್ಟರು. ಅವನು ಹೊಸ ಸಮರ್ಪಯದ, ವಸುವಿಗೆ ಕೊಟ್ಟ. ಯಾಕೆಂದ್ರೆ ಅವನ ಸ್ವಾಮಿ ಅವನು. ಪುತ್ರಂ ಸಮಾದಾಯ, ಮಗನನ್ನು ತಗೊಂಡ, ಮಗಳನ್ನ ನೀನೇ ಇಟ್ಟುಕೋ ಅಂದ. ಆ ತೆಗೆದುಕೊಂಡ ಮಗನೇ ಮತ್ಸ್ಯರಾಜ, ವಿರಾಟ. ಇಲ್ಲಿ ಆದಿಪರ್ವದಲ್ಲಿ ಇರುವ ಕಥೆಯನ್ನು ಒಮ್ಮೆ ನೋಡೋಣ. ತಮಪಶ್ಚ ದಥಾಯಾಂತಂ ಶೇನಂ ಶೇನಸ್ತಥಾ ಪರಃ ಅಭ್ಯದ್ರವಚ್ಚ ತಂ ಸದ್ಯೋ ದೃಷ್ಟ್ವೈವ ಆಮಿಷ ಶಂಕಯ. ಇವ್ರ ಕಥೆಯನ್ನ ಇಲ್ಲಿ ಹೇಳಿರೋದು ಮತ್ತೆ ಸ್ವಲ್ಪ ಹಿಂದಿನಿಂದ ಹೋಗಿ ಆ ಎರಡು ಗಿಡುಗಗಳ ಯುದ್ಧ, ಮಾಂಸ ಅನ್ನುವ ಭ್ರಮೆಯಿಂದ ಆ ಗಿಡುಗ ಬಂತು. ಈ ಗಿಡುಗ ಹೋರಾಟ ಮಾಡ್ಲಿಕ್ಕೆ ಶುರು ಮಾಡಿತು. ತುಂಡ ಯುದ್ಧ ಮಥಾಕಾಶೆ ತಾವು ಬಹು ಸಂಪ್ರಚಕ್ರತು. ತುಂಡ ಅಂತಂದ್ರೆ ಕೊಕ್ಕು. ಕೊಕ್ಕಿನಲ್ಲಿ ಕಾದಾಡಿದವು. ಯುದ್ಧತೋ ರಪತದ್ರೇತಃ ತಚ್ಚಾಪಿ ಯಮುನಾಂಭಸಿ. ಹಾಗೆ ಗಲಾಟೆ ಮಾಡಿಕೊಳ್ಳುವಾಗ ಯಮುನಾ ನದಿಯ ನೀರಲ್ಲಿ ಬಿತ್ತು. ತತ್ರಾದ್ರಿಕೇತಿ ವಿಖ್ಯಾತ ಬ್ರಹ್ಮಶಾಪಾದ್ ವರಾಪ್ಸರ. ಅಲ್ಲಿ ಅದ್ರಿಕಾ ಅಂತ ಒಬ್ಳು, ಅವಳು ಬ್ರಹ್ಮನ ಶಾಪದಿಂದ, ಬ್ರಹ್ಮ ಅಂದ್ರೆ ಯಾವ ಬ್ರಹ್ಮ ಬೇಕಾದ್ರೂ ಆಗ್ಬೋದು, ಬ್ರಾಹ್ಮಣರ ಶಾಪವೂ ಆಗಬಹುದು, ನಾಲ್ಮೊಗನ ಶಾಪವೂ ಆಗಿರ್ಬೋದು, ಪ್ರಾಯ ಯಾವುದೋ ಒಬ್ಬ ಬ್ರಾಹ್ಮಣನ ಶಾಪದಿಂದ ಅಂತ ಇಟ್ಕೊಳ್ಳೋಣ. ಅದರಿಂದಾಗಿ ಮೀನಭಾವ ಅನುಪ್ರಾಪ್ತ ಬಭೂವ ಯಮುನಾಚರಿ. ಮೀನಭಾವವನ್ನು ಹೊಂದಿದಳು. ಶೇನ ಪಾದ ಪರಿಭ್ರಷ್ಟಂ ತದ್ವೀರ್ಯಮಥ ವಾಸವಂ ಜಗ್ರಾಹ ತರಸೋಪೇತ್ಯ ಸಾದ್ರಿಕಾ ಮತ್ಸ್ಯರೂಪಿಣಿ. ಗಿಡುಗದ ಕಾಲಿಂದ ಕೆಳಜಾರಿದ ಆ ವೀರ್ಯ ಅದೇನಾಯಿತು? ವಾಸವ ವೀರ್ಯ. ವಸುವಿಗೆ ಸಂಬಂಧಪಟ್ಟದ್ದು ವಾಸವ. ವಸುವಿಗೆ ಸಂಬಂಧಪಟ್ಟವಳು ವಾಸವಿ. ಆ ಅದ್ರಿಕಾ ಸ್ವೀಕಾರ ಮಾಡಿದಳು. ಕದಾಚಿದಪಿ ಮತ್ಸ್ಯೀಂ ತಾಂ ಬಬಂಧುರ್ ಮತ್ಸ್ಯ ಜೀವಿನಃ. ಇದು ಆದಿಪರ್ವದಲ್ಲಿ ಇದೆ, ಭಾರತದಲ್ಲಿ ಇದೆ.
ಸತ್ಯವತೆಗೂ ವಾಸವಿ ಅಂತ ಹೆಸರು. ಯಾಕೆ ಅಂದ್ರೆ ವಸುವಿನ ಮಗಳು ಆದ್ದರಿಂದ. ವಾಸವಿ ಕನ್ನಿಕಾ ಪರಮೇಶ್ವರಿ. ಹೌದು, ಅದು ಕೂಡ ಯಾಕೆ ಅಂದ್ರೆ ವಸು ಸಂಪತ್ತೇನಿದೆ ಅದಕ್ಕೆ ಸಂಬಂಧಿಸಿದ್ದಾಳೆ ಅಂತ. ಹೀಗಾಗಿ ಪುತ್ರಂ ಸಮಾದಾಯ ಸುತಾಂಸ ತಸ್ಯೈ ದದೌತ ಶೋಭೂದಥ ಮತ್ಸ್ಯರಾಜ ಬಂದ. ಉಪರಿಚರ ವಸುವಿನ ಮಗ. ಅದನ್ನ ನಿರ್ಣಯ ಭಾವಚಂದ್ರಿಕಾಕಾರರು ಸ್ಪಷ್ಟಪಡಿಸ್ತಾರೆ. ಅಥ ಸುತಃ ಮತ್ಸ್ಯಗರ್ಭಜತ್ವಾತ್ ಮಾತ್ಸ್ಯರಾಜ ಇತಿ ಖ್ಯಾತೋ ಭೂತ್ ಯಂ ವಿರಾಟಮಾಹುಃ ಅತಏವ ತಂ ದೇಶಂ ಮತ್ಸ್ಯದೇಶಮಾಹುಃ. ಮತ್ಸ್ಯದೇಶ ಅಂತ ಕರೀತಾರೆ. ಅಲ್ಲಿ ವಾಸ ಮಾಡುವವರನ್ನ ಮತ್ಸ್ಯರು ಅಂತ ಕರೀತಾ ಇದ್ರು. ಅದನ್ನು ಭಾರತದಲ್ಲಿ ಹೇಳಿದ್ದಾರೆ. ತಯೋಃ ಪುಮಾಂಸಂ ಜಗ್ರಾಹ ರಾಜೋಪರಿಚರಸ್ತದಾ ಸಮತ್ಸ್ಯೋ ನಾಮ ರಾಜಾಸೀತ್ ಧಾರ್ಮಿಕಃ ಸತ್ಯಸಂಗರಃ ಸಾಪ್ಸರಾ ಮುಕ್ತ ಶಾಪಾಚ ಕ್ಷಣೇನ ಸಮಪದ್ಯತ. ಆ ಅಪ್ಸರೆ ಮುಕ್ತಳಾದಳು, ಶಾಪ ಮುಕ್ತಳಾದಳು. ಇವರು ಹುಟ್ಟುದು. ಮತ್ಸ್ಯಗರ್ಭೆ ಕಿಲೈಕಯೇವ ಪುಮಾನ್ ಜಾತಃ. ಒಂದು ಸಂದೇಹ, ವಿರಾಟನಿಗೆ ತಮ್ಮಂದಿರಿದ್ರಲ್ಲ, ಅವರೆಲ್ಲ ಎಲ್ಲಿಂದ ಹುಟ್ಟಿದ್ರು? ನೀವು ಹೇಳಿದ್ದು ಒಬ್ಬನೇ ಹುಟ್ಟಿದ ಅಂತ. ಅವನಿಗೆ ಬಹಳ ಜನ ತಮ್ಮಂದಿರಿದ್ರು. ನನು ಸತ್ಯಂ ವಿರಾಟೋ ಮತ್ಸ್ಯರಾಜ ಇತಿ. ಹೌದು, ಅಥಾಪಿ ನಾಯಂ ಮತ್ಸ್ಯೀ ಜಾತಃ. ಅವನೇನು ಮತ್ಸ್ಯದಿಂದ ಹುಟ್ಟಿದವ ಅಂತ ಹೇಳಬೇಕಾಗಿಲ್ಲ. ಯಾಕೆ ಅಂದ್ರೆ ಮತ್ಸ್ಯಗರ್ಭೆ ಕಿಲೈಕಯೇವ ಪುಮಾನ್ ಜಾತಃ. ನೀವು ನಿಮ್ಮ ಸ್ಟೇಟ್ಮೆಂಟ್ ಪ್ರಕಾರ ಒಬ್ಬನೇ. ವಿರಾಟಸ್ಯತು ಬಹವಃ ಅನುಜಾಹ ಶ್ರೂಯಂತೆ. ವಿರಾಟನಿಗೆ ಬಹಳ ಜನ ತಮ್ಮಂದಿರಿದ್ರು. ಯೇಷಾಮರ್ಥ್ಯಾಯ ಸಂಯತ್ತಃ ಮತ್ಸ್ಯರಾಜಸ್ಸಹ ಅನುಜಃ ಶತಾನೀಕಃ ಸೂರ್ಯದತ್ತಃ ಶ್ರುತಾನೀಕಃ ಶ್ರುತಧ್ವಜಃ ಬಲಾನೀಕಃ ಜಯಾನೀಕಃ ಜಯಾಶ್ವೋ ರಥವಾಹನಃ ಚಂದ್ರೋದಯ ಸಮರಥಃ ವಿರಾಟ ಭ್ರಾತರ ಶುಭಾಃ ಅಂತ ಇಷ್ಟು ಜನ ಇದ್ದಾರೆ. ಎಷ್ಟು ಜನ? ಶತಾನೀಕ, ಸೂರ್ಯದತ್ತ, ಶ್ರುತಾನೀಕ, ಶ್ರುತಧ್ವಜ, ಬಲಾನೀಕ, ಜಯಾನೀಕ, ಜಯಾಶ್ವ, ರಥವಾಹನ, ಚಂದ್ರೋದಯ, ಸಮರಥ. 10 ಜನ. 10 ಜನ ವಿರಾಟನ ತಮ್ಮಂದಿರಿದ್ದಾರೆ. ಅವರೆಲ್ಲ ಎಲ್ಲಿಂದ ಹುಟ್ಟಿದ್ದು? ಆಮೇಲೆ ವಿರಾಟ ಪರ್ವದಲ್ಲಿ ಸರ್ವಭಾರ ಸಹಂ ವರ್ಮ ಕಲ್ಯಾಣ ಪಟಲಂ ದೃಢಂ ಶತಾನೀಕಾದವರಜಃ ಮದಿರಾಕ್ಷಃ ಅಭ್ಯಹಾರಯತ್. ಯುದ್ಧಕ್ಕೆ ಹೊರಡುವಾಗ ಅವನು ವೈಭವ, ಒಬ್ಬೊಬ್ಬ ತಮ್ಮ, ಒಬ್ಬ ಮೈಗಾಪನ್ನ ತಂದ, ಒಬ್ಬ ಬಿಲ್ಲನ್ನ ತಂದ, ಒಬ್ಬ ರಥವನ್ನ ಸಜ್ಜುಗೊಳಿಸಿದ ಅಂತೆಲ್ಲ ಉಂಟು. ಬಹಳ ಜನ ಇದ್ದಾರೆ. ಕಥಂ ತನುಜ ತದನುಜಾಹ ಭ್ರಾತರಃ. ಸತ್ಯಂ ವಿರಾಟಸ್ಯ ಭ್ರಾತರ ಶ್ರೂಯಂತೆ. ಹೌದು, ವಿರಾಟನಿಗೆ ತಮ್ಮಂದಿರಿದ್ದಾರೆ. ಕೋ ದೋಷಃ? ಏನು ಪ್ರಾಬ್ಲಮ್ ಏನು ಹೇಳಿ? ಈಗ ನಮ್ಮ ಗುರುಗಳು ಹೀಗೆ ಮಾತು ಆಡ್ತಾ ಇದ್ರು. ಡೆಲ್ಲಿಯಲ್ಲಿ ಒಂದು ಸೆಮಿನಾರ್ ಆಯಿತು. ಆ ಸೆಮಿನಾರಲ್ಲಿ ದಕ್ಷಿಣದಿಂದ ನಾವು 4 ಜನ ಹೋಗಿದ್ವಿ ಮಹಾಭಾರತದ ಬಗ್ಗೆ ಸಂಸ್ಕೃತದಲ್ಲಿ ಮಾತನಾಡಲಿಕ್ಕೆ. ಅಲ್ಲಿ RSVPO ಯಾವುದೋ ಒಂದು ಕಾಲೇಜು. ಬೆಳಗ್ಗೆ ಅವ್ರದ್ದು ಇಂಗ್ಲೀಷಿನಲ್ಲಿ ಒಂದು ಏನಂತಾರೆ ಆಶಯ ಭಾಷಣ ಇತ್ತು. ಆಶಯ ಭಾಷಣ ಇತ್ತು. ಅದಾದ್ಮೇಲೆ ಮಧ್ಯಾಹ್ನ ಅವ್ರದ್ದು ಸಂಸ್ಕೃತ ಭಾಷಣ ಇತ್ತು. ಸಂಸ್ಕೃತದಲ್ಲಿ ಅವರೇ ಅಧ್ಯಕ್ಷರು ಮತ್ತೆ ಉಪನ್ಯಾಸ ಮಾಡುವವರು, ಎಲ್ಲರೂ ಪ್ರಶ್ನೆ ಕೇಳಲಿಕ್ಕಿತ್ತು. ಅಲ್ಲಿ ಮಹಾಭಾರತದಲ್ಲಿ ರೀತಿಯ ಚಿಂತನೆ ಅಂತ ಇತ್ತು. ಮಹಾಭಾರತವನ್ನು ಆಧರಿಸಿದ ಕಲಾ ಅಂತ ಹೇಳಿ ಗಣೇಶ್ ಅವ್ರಿಗಿತ್ತು. ಆಮೇಲೆ HV ನಾಗರಾಜರಿಗೇನಿತ್ತು. ದಕ್ಷಿಣದಿಂದ ನಾವು ಇಷ್ಟು ಜನ ಹೋಗಿದ್ದಿದ್ದು. ಅದರಲ್ಲಿ ನಮ್ಮ ಸಂದೀಪ್ ಅವರು ಬಂದಿದ್ರು. ಅದರಲ್ಲಿ
ಅದರಲ್ಲಿ ಯಾರೋ ಒಬ್ರು ದ್ರೌಪದ್ಯಾಹ ಪಂಚಪದಯ ಸಂತಿ ಅಂತ ಮುಂದೆ ಪ್ರಶ್ನೆ ಕೇಳಲಿಕ್ಕೆ ಹೋಗ್ತಾ ಇದ್ದಾರೆ. ಅಸ್ತು ಕಿಂ ಆಶ್ಚರ್ಯಂ ಅಂತ ಕೇಳ್ಬಿಟ್ರು ಇವರು. ಆಮೇಲೆ ಇದು ಬೇರೆ, ಇದು ಕರ್ನಾಟಕದಲ್ಲೇ ಅವ್ರು ಬೇರೆ, ಅದೇ ಡೆಲ್ಲಿಯಲ್ಲಿ ಬೇರೆ. ಕಿಂ ಭವತಾಂ ಆಶ್ಚರ್ಯಂ ಅಂತ ಕೇಳೋದು ಕೂಡಲೇ ನರ್ಮಣ ಉಕ್ತಂ ಪೃಚ್ಛತಾಂ ನಾಮ ಅಂತ ಹೇಳಿದ್ರು. ಕೋ ದೋಷಃ, ಏನಾಯ್ತು ಅದಕ್ಕೆ ಅವನು ಎಕ್ಸ್ಪ್ಲೈನ್ ಮಾಡ್ತಾನೆ. ವಿರಾಟೈಕ ಪುತ್ರ ಹಿ ಮತ್ಸಿ ಕಥಂ ತದನುಜಾ ಭ್ರಾತರಃ. ಅಲ್ಲ, ವಿರಾಟನ ಜೊತೆಗೆ ವಿರಾಟನನ್ನು ಮಾತ್ರ ಆ ಮತ್ಸಿ ಹೊಂದಿದ್ದು, ಅವನು ತಮ್ಮಂದ್ರಲ್ಲೇ ಎಂದ ಬಂದರು. ಸತ್ಯಂ ಮತ್ಸಿ ತದೇಕ ಪುತ್ರ ಬಭೂವ ಕಿಂತು ವಿರಾಟ ಪಿತುಃ ಉಪರಿಚರವತೋಃ ಪುತ್ರಾಃ ಬಹವೋ ಬಭೂವು ಪತ್ನ್ಯಂತರ ಜಾತಾಃ. ಅವರೆಲ್ಲ ಬೇರೆ ಪತ್ನಿಯರಲ್ಲಿ ಹುಟ್ಟಿದವರು. ತೇ ವಿರಾಟ ಮನುಜಗ್ಮುರಿತಿ ಮನುಪಪನ್ನಂ. ಅದರಿಂದಾಗಿ ಏನೀಗ ವಿರಾಟ ಒಬ್ಬನೇ, ವಿರಾಟನಿಗೆ ತಮ್ಮಂದರು ಇದ್ರು, ಎಲ್ಲ ಬೇರೆ ಬೇರೆ ತಾಯಂದಿರು, ಏನೀಗ ಅಂತ ಆ ಪ್ರಶ್ನೆಯೊಂದಿಗೇನೆ ಈ ಶ್ಲೋಕದ ವ್ಯಾಖ್ಯಾನ ಮುಗಿಯುತ್ತೆ. ತೇ ವಿರಾಟ ಮನುಜಗ್ಮುರಿತಿ ಕಿಂ ಅನುಪಪನ್ನಂ ಅಂತ ಇರಲಿ. ಹೀಗೆ ಅವರು ಎಂತೆಂಥ ವಿಚಾರಗಳನ್ನು ಕೆಲವೊಮ್ಮೆ ತೆಗೆದುಕೊಂಡು, ಕೆಲವೊಂದು ವ್ಯಾಕರಣದ ವಿಚಾರಗಳನ್ನು ಈ ತರಹ ತಗೊಂಡು ಅನೇಕ ಮಾಡಿದ್ದಾರೆ. ಸರಿ, ವ್ಯಾಕರಣ ಹೇಳ್ತಾ ಹೋದರೆ ಅದು ಬೋರ್ ಆಗತ್ತೆ ಅಂತ ನಾನು ಕೆಲವೊಂದು ಬಿಟ್ಟಿದ್ದೀನಿ. ಮುಂದೆ ಯಾವತ್ತಾರು ಒಂದು ದಿವಸ ಹೇಳ್ತೇನೆ. ಅದು ಬೋರ್ಡ್ ಇದ್ದು ಬರೆದ್ರೆ ಇನ್ನೂ ಪರ್ಫೆಕ್ಟ್, ಅದು ಬಂದರೆ ಅದು ಇದನ್ನೆಲ್ಲ ಹೇಳಬೇಕಾದ್ರೆ ಈ ಥರದ್ದೆಲ್ಲ ಹೀಗೆ ಹೇಳಿದ್ರು ಗೊತ್ತಾಗುತ್ತೆ. ಕನ್ಯಾ ತುಸಾ ಸತ್ಯವತಿ ಹುಟ್ಟಿದ ಇವಾಗ ಪರಾಶರರು ಶಕ್ತಿ ಕಾಲ ಅಂದ್ರೆ ವಸಿಷ್ಠರು ಕಲ್ಮಾಶಪಾದನ ಕಾಲ ಅಲ್ವಾ? ಆದರೆ ಪರಾಶರರು ಬಹಳ ತಡವಾಗಿ ಮದುವೆ ಆಗಿದ್ದು. ಅಂದ್ರೆ ಅದು ಎಷ್ಟು ಯುಗಾಂತರ. ಹೌದು 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 ಹೌದು, ತಡವಾಗಿ ಮದುವೆ ಆಗಿದ್ದು. ಅವರು ಅಷ್ಟು ಬಹಳ ವರ್ಷಗಳ ಕಾಲ ತಪಸ್ಸು ಮಾಡಿ ಸಾಕ್ಷಾತ್ಕರಿಸ್ಕೊಳ್ಬೇಕಾದ್ರೆ ಎಷ್ಟೊತ್ತಾಗತ್ತೆ ನಾರಾಯಣನನ್ನ. ಅದರಿಂದಾಗಿ ದ್ವಾಪರ ಯುಗ ಮುಗಿತಾ ಇರ್ಬೇಕಾದ್ರೆ ಬಂದಿದ್ದು ಅಂತ ಹೇಳ್ತಾರೆ. ಅಷ್ಟು ದೀರ್ಘಕಾಲ, ಆಗಿನ ಕಾಲದಲ್ಲಿ ಬಹಳ ದೀರ್ಘಕಾಲ ಬಾಳ್ತಾ ಇದ್ರು. ಅವರೇ ಬೇಸತ್ತು ದೇಹ ಬಿಟ್ಟು ಹೋಗ್ಬೇಕಾಗ್ತಾ ಇತ್ತು ಅಂತ 11ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಕನ್ಯಾತು ಸಾದಾಶ ರಾಜಸ್ಯ ಸದ್ಮನಿ ಅವರ್ಧತಾತೀವ ಸ್ವರೂಪಯುಕ್ತ ನಾಮ್ನಾ ಚ ಸಾ ಸತ್ಯವತೀತಿ ತಸ್ಯಾಂ ತವಾತ್ಮಜೋಹಂ ಭವಿತಾಸ್ಮ್ಯಜೋಪಿ. ಸಾ ಕನ್ಯಾ, ಆ ಹುಡುಗಿ ದಾಶರಾಜಸ್ಯ ಅಂಬಿಗರ ದೊರೆಯ ಸದ್ಮನಿ ಮನೆಯಲ್ಲಿ ಅವರ್ಧತ ಬೆಳೆದಳು. ಅತೀವ ಸ್ವರೂಪಯುಕ್ತ, ಅತ್ಯಂತ ರೂಪಿಣಿ. ನಾಮ್ನಾ ಸಾ ಸತ್ಯವತಿ. ಆಮೇಲೆ ಅವಳು ಮುಂದೆ ಅವಳ ಹೆಸರು ಸತ್ಯವತಿ ಅಂತ ಆಗತ್ತೆ. ಒರಿಜಿನಲ್ ನೇಮ್ ವಾಸ್ ಕಾಳಿ, ಅವಳು ಕಪ್ಪಗಿದ್ಲು. ಸತ್ಯವತಿ ಅಂತ ಯಾಕೆ ಹೆಸರು ಬಂತು ಅಂದ್ರೆ ಆಚಾರ್ಯರೇ ಮುಂದೆ ಹೇಳ್ತಾರೆ, ಸತ್ಯಸ್ಯ ವಿಷ್ಣೋ, ಸತ್ಯ ಅನ್ನುವ ಹೆಸರಿನ ನಾರಾಯಣನನ್ನ ಮಗನಾಗಿ ಹೊಂದದ್ರಿಂದ ಅವಳು ಸತ್ಯವತಿ ಅಂತ. ಸತ್ಯಸ್ಯ ವಿಷ್ಣೋರ್ ಮಾತರಂ ನಾಮ ತಸ್ತತ್ ಅಂತ. ಅದರಿಂದಾಗಿ ನಾಮ್ನಾಚ ಸಾ ಸತ್ಯವತಿ, ಹೆಸರು ಅವಳದು ಸತ್ಯವತಿ ಅಂತ ಆಗತ್ತೆ. ಅವಳಲ್ಲಿ ನಿನ್ನ ಮಗನಾಗಿ ನಾನು ಹುಟ್ಟುತ್ತೇನೆ. ಭವಿತಾಸ್ಮಿ, ವಸ್ತುತಃ ಅಜಃ, ನನಗೆ ಹುಟ್ಟಿಲ್ಲ, ಆದರೂ ಕೂಡ ಹುಟ್ಟುತ್ತೇನೆ. ಇತೀರಿತಶ್ಚಕ್ರಧರೇಣ ತಾಂ ಮುನಿ ಜಗಾಮ ಮಾರ್ತಾಂಡ ಸುತಾಂ ಸಮುದ್ರಗಾಂ ಉತ್ತಾರಯಂತೀಮಥ ತತ್ರ ವಿಷ್ಣು ಪ್ರಾದುರ್ಬಭೂವಾಶು ವಿಶುದ್ಧ ಚಿದ್ಘನಃ ಇತಿ. ಈ ರೀತಿಯಾಗಿ ಚಕ್ರಧರೇಣ ಈರಿತಃ, ನಾರಾಯಣ ಹೇಳಲು ಆ ಮುನಿ ಮಾರ್ತಾಂಡ ಸುತಾಂ ಸಮುದ್ರಗಾಂ, ಮಾರ್ತಾಂಡ ಸುತಾಂ ಯಮನ ಮಗಳು, ಸೂರ್ಯನ ಮಗಳು, ಸೂರ್ಯನ ಮಗಳಾದ ಯಮುನೆ ಸಮುದ್ರ ಸೇರುವಲ್ಲಿ ಅವನು ಹೋದ. ಅವಳು ಕೆಲಸ ಮಾಡ್ತಾ ಇದ್ದಿದ್ದೆ ಅಲ್ಲಿ. ಇನ್ನೇನು ಸ್ವಲ್ಪ ದೂರ ಹೋದ್ರೆ ಯಮುನಾ ನದಿ ಹರಿದು ಸಮುದ್ರ ಸೇರಬೇಕು, ಅಂತಹ ಜಾಗ. ಯಮುನಾ ಸಮುದ್ರಕ್ಕೆ ಸೇರೋದೇ ಇಲ್ವಲ್ಲ? ಗಂಗೆ ಜೊತೆ ಸೇರಿದ್ಮೇಲೆ ಸಮುದ್ರ ಆ ಜಾಗ ಬೆಂಗಾಲ್
ಅಲ್ಲ, ಗಂಗೆ ಮತ್ತೆ ಯಮುನೆ ಸೇರತ್ತೆ, ಅದು ಸೇರಿ ಮುಂದೆ ಹೋದಾಗ ಆ ತರಹ ಹೇಳೋದು. ಗಂಗಾಸಾಗರ ಮತ್ತೆ ಅವಾಗ ರಿವರ್ ಬೆಡ್ ಯಾವ ರೀತಿ ಇತ್ತೋ ನಮಗೆ ಗೊತ್ತಿಲ್ಲ, ಎಲ್ಲ ಬದಲಾಗಿ ಕೇವಲ 1000 ವರ್ಷಗಳ ಹಿಂದೆ ಇರೋದು ಬದಲಾಗತ್ತೆ. ಯಾಕೆ ಈ ಅನುಮಾನ ಬರ್ತಾ ಇದೆ ನನಗೆ ಅಂದರೆ, ಸೇರಿ ಮತ್ತೆ ಬೇರೆ ಆಗುವ ಒಂದು ಉದಾಹರಣೆಗಳಿವೆ ಅಂತ ಹೇಳ್ತಾರೆ. ಸಮುದ್ರ ಇದು ನದಿಗಳು ಒಮ್ಮೆ ಹೀಗೆ ಸೇರಿ, ಚಂದ್ರಿಕಾದಲ್ಲಿ ವ್ಯಾಸತೀರ್ಥರು ಹೇಳ್ತಾರೆ, ಆಮೇಲೆ ಇನ್ನೊಂದು ಗ್ರಂಥದಲ್ಲಿ ಕೇಳಿದ್ದಾರೆ, ಕೆಲವೊಂದು ಕಡೆ ನದಿ ಅವರು ಹೀಗೆ ಸೇರಿ ಮತ್ತೆ ಬೇರೆಯಾಗಿ ಹೋಗುತ್ತೆ. ಗಂಗೆ ಆಗತ್ತಲ್ಲ, ಪದ್ಮ ಅಂತ. ಅಲ್ಲ ಆಗ್ಲಿ ಆ ತರಹ ಹೇಳ್ತಾರೆ. ಅದು ವ್ಯಾಸತೀರ್ಥರು ಒಬ್ರು ಹೇಳಿದ್ದಲ್ಲ, ಬಹಳ ಜನರು ಹೇಳಿದ್ದಾರೆ. ಆಯ್ತಾ, ಅವ್ರಿಗಿಂತ ವ್ಯಾಸತೀರ್ಥರಿಗಿಂತ ಹಿಂದಿನವರು, ಮಧ್ವ ಸಿದ್ಧಾಂತದ ಸಂಪರ್ಕವೇ ಇರದವರು ಬೇಕಾಷ್ಟು ಜನ ಈ ರೀತಿ ಹೇಳಿದ್ದಾರೆ. ಆಮೇಲೆ ಬೌದ್ಧರ ಕಥೆಗಳಲ್ಲಿಯೂ ಕೆಲವೊಂದು ಕಡೆ ಬರುತ್ತೆ, ಯಮುನೆ ಸಮುದ್ರಕ್ಕೆ ಸೇರ್ತಾ ಇದ್ದು ಅಂತ. ಅವಾಗಿನ ಏನು ವ್ಯವಸ್ಥೆಯೋ, ಅಥವಾ ಗಂಗೆಗೆ ಸೇರಿಬಿಟ್ಟು ಗಂಗೆ ಸಮುದ್ರಕ್ಕೆ ಸೇರುವ ಜಾಗವನ್ನ ಯಮುನೆಯೂ ಸಮುದ್ರಕ್ಕೆ ಸೇರುವ ಜಾಗ ಅಂತ ಹೇಳ್ತಾ ಇದ್ರು, ನಮಗೆ ಗೊತ್ತಿಲ್ಲ. ಅದು ಇತಿಹಾಸದಲ್ಲಿ ಗೂಢ, ಅದು ಹೆಂಗೆ ಇದಾಯಿತು ಅಂತ. ಆಮೇಲೆ ಇವರೇನು ಉತ್ತರ ಕೊಟ್ಟರು, ಇವರೊಂದು ಉತ್ತರ ಕೊಟ್ಟಿರ್ಬೇಕಲ್ಲ, ನಿರ್ಣಯ ಭಾವಚಂದ್ರಿಕಾಕಾರರೊಂದು ಉತ್ತರ ಕೊಟ್ಟಿರ್ಬೇಕಲ್ಲ, ಅದೊಂದು ಉತ್ತರ ಇದೆ. ಮುಂದೆ ಹೋಗೋಣ. ಮಾರ್ತಾಂಡ ಸುತಾಮ್ ಅಂತ ಇದೆ. ಅಲ್ಲಿಗೆ ಹೋದ್ರೆ ಮಾರ್ತಂಡ, ಮಾರ್ತಾಂಡೌ ಅಂತ ಎರಡೂ ಕೂಡ ಪ್ರಯೋಗ ಇದೆ. ಮಾರ್ತಾಂಡ ಅಂತ ಪ್ರಯೋಗ ಮಾಡಬಾರದು ಅಂತ ವೈಯಾಕರಣರು, ಮಾರ್ತಂಡ ಅಂತ. ಆದರೆ ವೈಯಾಕರಣರು ಹೇಳುವ ನಿಯಮ ದೇಶ ಭಾಷೆಗಷ್ಟೇ ಸೀಮಿತ. ನಾವು ಮಾತನಾಡ್ಬೇಕಾದ್ರೆ ಮಾರ್ತಂಡ ಅನ್ಬೇಕು, ಮಾರ್ತಾಂಡ ಅನ್ಬಾರದು. ಅವರು ಮಾರ್ತಾಂಡ ಅಂತ ವೇದದಲ್ಲಿ ಪ್ರಯೋಗ ಮಾಡಬಹುದು. ವಿಶ್ವೋ ಮಾರ್ತಾಂಡೋ ವ್ರಜಮಾಜು ಪಶುರ್ಗಾತ್ ಅಂತ ಋಕ್ಸಂಹಿತಾದಲ್ಲಿದೆ. ಪರಾಮಾರ್ತಾಂಡಮಾಸ್ಯತ್ ಪುನರ್ಮಾರ್ತಾಂಡಮಾರಭತ್ ಅಂತ ಋಗ್ವೇದದಲ್ಲಿ ಮಾರ್ತಾಂಡ ಅಂತ ಪ್ರಯೋಗ ಇದೆ. ಆದ್ರೆ ವೈಯಾಕರಣರು ಶಕಂಧ್ವಾದಿತ್ವಾತ್ ಪರರೂಪಂ ವಾಚ್ಯಂ ಅಂತಾರೆ. ಶಕಂಧು ಕರ್ಕಂಧು ಅನ್ನುವಲ್ಲಿ ಶಬ್ದದ ತರಹ ಪರರೂಪವನ್ನು ಹೇಳಬೇಕು ಅಂದ್ರೆ ಅವರ ಪ್ರಕಾರ ಮಾರ್ತಂಡ ಅಂತ ಆಗತ್ತೆ ಅಂತ. ಆದ್ರೆ ಮಾರ್ತಾಂಡ ಅಂತ ಪ್ರಯೋಗ ಇದೆ ವೇದದಲ್ಲಿ. ಹೀಗಾಗಿ ಇವರೇನ್ ಮಾಡಿದ್ರು, ಮಾರ್ತಾಂಡ ಸುತಾಂತ ಮುದ್ರಗಾಂ ಅಂದ್ರು. ಇನ್ನು ನಾವು ಹೀಗೆ ಯೋಚನೆ, ಸಮುದ್ರಗ ಆಗೋದೇ ಇಲ್ವಲ್ಲ ಅಂತ ಹೇಳಿ ಪ್ರಶ್ನೆ ಬಂತು. ಇದಕ್ಕೆ ಇವರೊಂದು ಉತ್ತರ ಕೊಟ್ಟಿರ್ಬೇಕಲ್ಲ, ಇವರು ಯಾವ ರೀತಿ ಅದನ್ನು ತಗೊಂಡಿದ್ದಾರೆ ಮತ್ತೆ ಯಾಕೆ ತಗೊಂಡಿದ್ದಾರೆ ಅಂತ. ಕಾಳಿಂದಿ ಮಾರ್ತಾಂಡ ಸುತ, ಕಾಳಿಂದಿ ಅನ್ನುವ ಉಪನದಿಯು ಸೂರ್ಯನ ಮಗಳೇ, ತದ್ವ್ಯಾವೃತ್ಯರ್ಥಮಾಹ ಸಮುದ್ರಗಾಮಿತಿ. ಕಾಳಿಂದಿ ಯಮುನಾ ಸಂಗತಾ ಭವತಿ ನ ಸಾಕ್ಷಾತ್ ಸಮುದ್ರಂ ಗಚ್ಚತಿ ಇತಿ. ಅಂದ್ರೆ ಇವರಿಗೆ, ಅಂದ್ರೆ ನಿರ್ಣಯ ಭಾವಚಂದ್ರಿಕಾಕಾರರಿಗೆ ಆ ಹಳೆ ಗ್ರಂಥಗಳ ಸಂಸ್ಕಾರವೇ ಈಗ ಏನಿದೆ ಅಂತ ನೋಡಿಕೊಂಡು ಅದನ್ನು ಉತ್ತರ ಕೊಡ್ಲಿಕ್ಕೆ ಹೋಗಿಲ್ಲ. ಈಗ ಯಮುನಾ ಸೇರೋದಿಲ್ಲ, ಸೇರತ್ತೆ, ಇದ್ರ ಬಗ್ಗೆ ಅವರೇನು ಡಿಸ್ಕಸ್ ಮಾಡಲಿಲ್ಲ. ಅಂದ್ರೆ ಗಮನಕ್ಕೆ ಬಂದಿಲ್ಲ ಅಂತ. ಗಮನಕ್ಕೆ ಬಂದಿದ್ರೆ ಇಲ್ಲ ಗಂಗಾ ನದಿ ಜೊತೆಗೆ ಸೇರತ್ತೆ ಅಂತ. ಇವಾಗ ಮಹಾನದಿಯ ಲಕ್ಷಣಗಳೆಲ್ಲ ಸಾಕ್ಷಾತ್ ಸಮುದ್ರಗಾಮಿತ್ವ ಮಹಾನದ್ಯಾಹ ಲಕ್ಷಣಂ ಅಂತ. ಅದನ್ನ ಮಹಾನದಿ ಅಂತ ಕರೀತಾರೆ, ಯಮುನೆಯನ್ನು ಮಹಾನದಿ ಅಂತ ಕರೀತಾರೆ. ಅದರಿಂದಾಗಿ ಇದು ಪ್ರಾಚೀನ ಲಕ್ಷಣ. ನೀವು ಸಂಸ್ಕೃತದ ವಿಶ್ವಕೋಶಗಳು ಏನಿದೆ, ಶಿವತತ್ವ ರತ್ನಾಕರ ಮತ್ತೆ ಆ ಮಾನಸೋಲ್ಲಾಸ ಈ ತರಹದ ಗ್ರಂಥಗಳಲ್ಲಿ ಅವರು ಮಹಾನದಿಯ ಲಕ್ಷಣವನ್ನು ಹೀಗೆ ಹೇಳ್ತಾರೆ. ಯಮುನೆಯನ್ನು ಮಹಾನದಿ ಅಂತಾನೆ ಪರಿಗಣಿಸೋದಿದೆ. ಅಂದ್ರೆ ಸೇರಬೇಕು ಲೆಕ್ಕದ ಪ್ರಕಾರ. ಈಗ ಏನಾದ್ರು ಬದಲಾವಣೆ ಆಗಿದ್ರೆ ಅದು ಏನೋ ಸಮಸ್ಯೆ ಆಗಿರುತ್ತೆ, ಎಲ್ಲಿಯೋ ಪೂರ್ತಿ ಆ ಜಾಗ ಮುಚ್ಚಿರುತ್ತೆ ಅಥವಾ ಬರಡಾಗತ್ತೆ, ಆ ತರಹ ಏನೋ ಆಗಿರುತ್ತೆ. ಅದನ್ನ ಗಮನಿಸ್ಬೇಕು, ನೋಡೋಣ, ಅದನ್ನ ಸ್ವಲ್ಪ ಪೆಂಡಿಂಗ್ ಇಟ್ಕೊಳ್ಳೋಣ. ಅದು ಏನೇ ಸಮಸ್ಯೆ ಇದ್ರೂ
ಈಗ ಸದ್ಯಕ್ಕಂತೂ ಸಮುದ್ರಗಾಮ ಅಂತ ಹೇಳಿದ್ದು ಕಾಳಿಂದಿ ನದಿಯನ್ನಲ್ಲ ಅಂತ ಹೇಳಲಿಕ್ಕೆ. ಉತ್ತಾರಯಂತಿ ಮತ ತತ್ರ ವಿಷ್ಣು ಪ್ರಾದುರ್ಬಭೂವಾಚು ವಿಶುದ್ಧ ಚಿದ್ಘನಃ. ಅಲ್ಲಿ ಅವಳು ದೋಣಿಯಲ್ಲಿ ಇವರನ್ನು ಏರಿಸಿಕೊಂಡು, ಪ್ರಯಾಣಿಕರನ್ನು ಏರಿಸಿಕೊಂಡು ದಾಟಿಸ್ತಾ ಇದ್ಲು. ಹಾಗೆ ಅಲ್ಲಿ ನಾರಾಯಣ ಪ್ರಾದುರ್ಭಾವವನ್ನು ಹೊಂದಿದ. ಇನ್ನು ಉಳಿದದ್ದು ಏನಿದೆ 48ನೇ ಶ್ಲೋಕದಿಂದ ನಾಳೆ ಮಾಡುವ. ಕೃಷ್ಣಾರ್ಪಣ.